ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನಂತ ಹೇಳಿದ್ರೆ, ನಿಯತ್ತಾಗಿ ಪ್ರೀತಿ ಮಾಡುವಂಥ ಜೀವ ಅಂದರೆ ಒಂದು ಸಂಗಾತಿ ಜೊತೆಗಿದ್ರೂ ಕೂಡ ಇವತ್ತು ಎಷ್ಟೋ ಅವರ ಸಂಗಾತಿಗಳು ಬೇರೆಯವ್ರನ್ನ ನೋಡ್ತಾ ಇರ್ತಾರೆ. ಸೊ ಇದಕ್ಕೆ ಆ್ಯಕ್ಚುಲಿ ಏನು ಕಾರಣ, ಯಾಕೆ ಹಿಂಗೆ ಮಾಡ್ತಾರೆ? ಟ್ರೂ ಲವ್ ಸಿಕ್ಕಿರುತ್ತಲ್ವಾ? ಸೊ ಟ್ರೂ ಲವ್ ಸಿಕ್ಕಿದ ಮೇಲೆ ಅವರೊಟ್ಟಿಗೆ ಇರಬೇಕಾಗಿತ್ತು, ಬಟ್ ಸ್ಟಿಲ್ ಅವರೊಟ್ಟಿಗೆ ಇರಲ್ಲ. ಇದಕ್ಕೆ ಕಾರಣ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ. ಓಕೆ, ಫಸ್ಟ್ ಪಾಯಿಂಟ್ ಏನು ಅಂತ ನೋಡೋಣ. ಏನು ಅಂತ ಹೇಳಿದ್ರೆ, ನೋಡಿ, ಬೇರೆಯವ್ರನ್ನ ಯಾಕೆ ನೋಡ್ತಾರೆ ಅನ್ನೋದಕ್ಕೆ ಚಟಕ್ಕೋಸ್ಕರ ಪ್ರೀತಿ ಮಾಡಿರ್ತಾರೆ. ಯಾವ ವ್ಯಕ್ತಿ ಜೊತೆಗಿರ್ತಕ್ಕಂಥ ಸಂಗಾತಿ ಚಟಕ್ಕೋಸ್ಕರ ಅಷ್ಟೇ ಪ್ರೀತಿ ಮಾಡಿರ್ತಾರಲ್ವ, ಆ ವ್ಯಕ್ತಿಗಳಲ್ಲಿ ಸೊ 100% ಅವರು, ನೀವು ಎಷ್ಟೇ ಲಾಯಲ್ ಆಗಿ ಅವರೊಟ್ಟಿಗಿರಿ, ಎಷ್ಟೇ ಲಾಯಲ್ ಆಗಿ ಅವ್ರಿಗೆ ಪ್ರೀತಿ ತೋರಿಸಿ, ಅವ್ರಿಗೆ ಎಷ್ಟೇ ಕಾಳಜಿ ಮಾಡಿ, ಎಷ್ಟೇ ಹಂಬಲ್ ಆಗಿರಿ, ಎಷ್ಟೇ ಕರುಣಾತ್ಮಕವಾಗಿರಿ, ನೀವು ಏನೇ ಮಾಡಿದ್ರು ಕೂಡ ಅವರು ಬೇರೆಯವ್ರನ್ನ ನೋಡ್ತಾರೆ. ಬಿಕಾಸ್ ಅವ್ರು ಜಸ್ಟ್ ಅವ್ರ ಥಾಟಲ್ಲಿ ಇರೋದು ಓನ್ಲಿ ಚಟಕ್ಕೋಸ್ಕರ ಮಾತ್ರ ನಿಮ್ಮ ಜೊತೆಗೆ ಆ ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ದಿಸ್ ಈಸ್ ದ ಫಸ್ಟ್ ರೀಸನ್. ಓಕೆ, ಆ್ಯಂಡ್ ದ ಸೆಕೆಂಡ್ ರೀಸನ್ ಏನಂತ ಹೇಳಿದ್ರೆ, ಎಮೋಷನ್ ಇರೋದೇ ಇಲ್ಲ ಅವರಲ್ಲಿ. ಯಾವುದೇ ಕಾರಣಕ್ಕೂ ಎಮೋಷನ್ ಅನ್ನೋದು ಬರೋದೇ ಇಲ್ಲ ಅವರಲ್ಲಿ. ಈಗ ನೀವು ನಿಮ್ಮಲ್ಲಿ ಸ್ವಲ್ಪ ಅವರು ಆಚೆ ಈಚೆ ಮಾಡಿದ್ರೆ ನಿಮಗೆ ಕಣ್ಣೀರು ಬರುತ್ತೆ, ಊಟ ಬಿಟ್ಬಿಡ್ತೀರಿ, ಡಿಪ್ರೆಷನ್ಗೆ ಹೊರಟೋಗ್ತೀರಿ. ಯಾಕೆ ಅಂತ ಹೇಳಿದ್ರೆ, ಟ್ರೂ ಆಗಿ ಲವ್ ಮಾಡಿರ್ತೀರಿ, ನಿಮ್ಮಲ್ಲಿ ಎಮೋಷನ್ಸ್ ಇರುತ್ತೆ. ಆ ವ್ಯಕ್ತಿಗಳಲ್ಲಿ ಯಾವುದೇ ಕಾರಣಕ್ಕೂ ಎಮೋಷನಲ್ ಇರಲ್ಲ ಸ್ನೇಹಿತರೆ. ಅವರಲ್ಲಿ ಓನ್ಲಿ ಪ್ರಾಕ್ಟಿಕಲ್ ಥಿಂಗ್, ಏನು ಬೇಕು ಅದನ್ನಷ್ಟೇ ಥಿಂಕ್ ಮಾಡ್ತಾರೆ. ಆ್ಯಂಡ್ ಅವ್ರು ಬಂದಿರೋದು ವಿತೌಟ್ ಎಮೋಷನ್ಸ್ ಲೆಸ್ ಬಂದಿರ್ತಾರೆ. ಅವರಿಗೆ ನೀಡ್ ಏನಿರುತ್ತೆ ಆ ನೀಡ್ಗೋಸ್ಕರ ಬರ್ತಿರ್ತಾರೆ. ನೀಡ್ ಫುಲ್ಫಿಲ್ ಆಯಿತು ಅಂತ ಹೇಳಿದ್ರೆ ನಿಮ್ಮನ್ನು ಬಿಟ್ಬಿಟ್ಟು ಇನ್ನು ಯಾರ್ದೋ ಒಟ್ಟಿಗೆ ಹೊರಟೋಗ್ಬಿಡ್ತಾರೆ. ಸೊ ಈ ಒಂದು ಮೆಂಟಾಲಿಟಿ ಇರ್ತಕ್ಕಂಥ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಏನಂತ ಹೇಳಿದ್ರೆ, ನೀವೆಷ್ಟೇ ಅವರೊಟ್ಟಿಗೆ ಹೊಂದ್ಕೊಂಡಿರಿ, ಎಷ್ಟು ಚೆನ್ನಾಗಿದ್ರೂ ಕೂಡ ಅವರು ಕೇರೆ ಮಾಡಲ್ಲ. ದಿಸ್ ಈಸ್ ದ ಸೆಕೆಂಡ್ ರೀಸನ್. ಓಕೆ, ಶಾರ್ಟಾಗಿ ಹೇಳ್ತಾ ಹೋಗ್ತಿದ್ದೀನಿ. ಸೊ ಐ ಥಿಂಕ್ ಇದು ಅರ್ಥ ಆಗುತ್ತೆ ಅನ್ಕೋತೀನಿ. ಕೆಲವರೆಲ್ಲ ಹೇಳ್ತಾರೆ ಇನ್ನೂ ಸ್ವಲ್ಪ ಲೆಂದಿ ವಿಡಿಯೋಸ್ ಇದ್ದರೆ ಬೆಟರ್ದೇನಾಗುತ್ತೆ ಅಂತ. ಬಟ್ ಐ ಥಿಂಕ್ ನಾನು ಶಾರ್ಟಲ್ಲಿ ಪಾಯಿಂಟ್ ಮುಖಾಂತರ ತಿಳಿಸಿದರೆ, ಅಂದರೆ ಇಲ್ಲೆಲ್ಲ ನೋಟ್ ಮಾಡಿದ್ದೀನಿ, ನೋಡ್ಬೋದು ನೀವು. ಪಾಯಿಂಟ್ ಮುಖಾಂತರ ನಿಮಗೆ ಒಂದು ಕ್ಲಾರಿಟಿ ಸಿಗಲಿ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಉದ್ದೇಶ ಸರಿ ಇರಲ್ಲ. ನೋಡಿ, ಎಲ್ಲದಕ್ಕೂ ಮೇನ್ ರೀಸನ್ ಬಂದು ಉದ್ದೇಶ. ನಿಮ್ಮ ಉದ್ದೇಶ ಎಷ್ಟು ಚೆನ್ನಾಗಿರುತ್ತಲ್ಲ, ಆ ಉದ್ದೇಶದ ಮೇಲೆ ಪ್ರತಿ ರಿಲೇಷನ್ಶಿಪ್ ನಿಂತಿರುತ್ತೆ. ನೋಡಿ, ಒಂದು ಒಳ್ಳೆ ಕೆಲಸ ಆಗಬೇಕಂದ್ರೆ ಅದು ಉದ್ದೇಶ ಕಾರಣ ಆಗಿರುತ್ತೆ. ಒಂದು ಕೆಟ್ಟ ಕೆಲಸ ಆಗಬೇಕಂದ್ರೂ ಅದು ಕೂಡ ಉದ್ದೇಶದ ಮೇಲೇ ಆಗುತ್ತೆ. ನೀವು ನಿಮ್ಮ ಉದ್ದೇಶ ಸರಿ ಇತ್ತು ಅಂತ ಹೇಳಿದ್ರೆ, ನೀವು ಯಾರಿಗೂ ಕೂಡ ಅನ್ಯಾಯ ಮಾಡಲ್ಲ, ಯಾರಿಗೂ ಕೂಡ ಮೋಸ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಉದ್ದೇಶ ಸರಿ ಇಲ್ದಿರಬೇಕಾದ್ರೆ 100% ಮೋಸನೂ ನಡೆಯುತ್ತೆ, ಇನ್ನೊಬ್ಬರಿಗೆ ಅನ್ಯಾಯನೂ ಆಗುತ್ತೆ. ಆ್ಯಸ್ ಯೂಶ್ವಲ್ ಹಾಗೇನೆ ಒಂದು ರಿಲೇಷನ್ಶಿಪ್ಪಲ್ಲಿ ಉದ್ದೇಶ ಸರಿ ಇಲ್ಲ ಅಂತ ಹೇಳಿದ್ರೆ, ಅವರು ನಿಮ್ಮನ್ನು ಹೇಗೆ ಲಾಯಲ್ ಆಗಿ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ? ಅವರು ಹೇಗೆ ನಿಮ್ಮೊಟ್ಟಿಗೆ ನಿಯತ್ತಾಗಿರೋಕ್ಕೆ ಸಾಧ್ಯ? ಅವ್ರು ಹೇಗೆ ನಿಮಗೆ ಎಮೋಷ್ನಲಿ ಚೆನ್ನಾಗಿರೋಕ್ಕೆ ಸಾಧ್ಯ? ಬಿಕಾಸ್ ಅವ್ರ ಉದ್ದೇಶನೇ ಸರಿ ಇಲ್ಲ ಅಂದಮೇಲೆ ಲಾಯಲ್ಟಿ ಅನ್ನೋ ಮಾತೇ ಬರಲ್ವಲ್ಲ. ಎಸ್ ಆರ್ ನೋ? ವಿಡಿಯೋ ನೋಡ್ತಾ ಇದ್ದರೆ ಮಧ್ಯೆ ಮಧ್ಯೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟನ್ನು ಓದ್ತಾ ಇರ್ತೀನಿ. ಸೊ ನನ್ನೊಟ್ಟಿಗೆ ಕಾಂಟ್ಯಾಕ್ಟ್ ಮಾಡಿದಾಗಿರುತ್ತೆ, ಸೊ ಕನ್ವರ್ಜೇಷನ್ ಮಾಡಿದಾಗಿರುತ್ತೆ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಪ್ರೀತಿ ಅಂದರೆ ಅವರಿಗೆ ಜಸ್ಟ್ ಒಂದು ಅವಶ್ಯಕತೆ, ನೀಡ್. ಪ್ರೀತಿ ಅನ್ನೋ ಹೆಸರಷ್ಟೇ ಯೂಸ್ ಮಾಡಿರ್ತಾರೆ, ಬಿಟ್ರೆ ಅವ್ರಿಗೆ ಬೇಕಾಗಿದ್ದೇನು? ಐ ಥಿಂಕ್ ದ ಫಿಸಿಕಲ್ ರಿಲೇಷನ್ಶಿಪ್, ಅಥವಾ ಮನಿ ಮ್ಯಾಟ್ರ್ ಇರ್ಬೋದು, ಅಥವಾ ಟೈಮ್ ಪಾಸಿಗೆ ಇರ್ಬೋದು, ಅಥವಾ ಏನೋ ಬೇಜಾರಾಗುತ್ತೆ. ನನಗೂ ಕೂಡ 4 ಜನರಿಗೆ ಹೆಂಗೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇರ್ತಾರೆ, ಆ ಒಂದು ಹೆಸರು ಹೇಳ್ಕೊಳ್ಳಿಕ್ಕಿರಲಿ ಅಂತಲೂ ಅವ್ರ ಇಂಟೆನ್ಷನ್ ಇರ್ಬೋದು, ಆ ಅವಶ್ಯಕತೆ ಇರ್ಬೋದು. ಸೊ ಹಾಗಾಗಿ ನಿಮ್ಮೊಟ್ಟಿಗೆ ಅವ್ರು ಕನೆಕ್ಟ್ ಆಗಿರ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಅಂದರೆ ಅವಶ್ಯಕತೆ ಎಷ್ಟಕ್ಕಿರುತ್ತಲ್ಲ ಅದ್ರ ಮೇಲೆ ಮಾತ್ರ ಡಿಪೆಂಡೆನ್ಸಿ ಆಗಿರುತ್ತೆ. ಅವಶ್ಯಕತೆ ಅವರು ತುಂಬ ಒಳ್ಳೆ ಇತ್ತು ಅಂತ ಹೇಳಿದ್ರೆ, ಲೈಕ್ ಅವಶ್ಯಕತೆ ಅನ್ನೋದಕ್ಕಿಂತ ಲೈಫಲ್ಲಿ ಪ್ರೀತಿ ಅಂತ ಹೇಳಿದ್ರೆ ನಂಬಿಕೆ, ಆ ನಂಬಿಕೆ ಅಂತ ಹೇಳಿದ್ರೆ ಇವರು ಅಂತ ಹೇಳಿದ್ರೆ ನಮ್ಮ ಬದುಕು ಅನ್ನೋ ಥಾಟ್ ಇದ್ದರೆ ಮಾತ್ರ ಅವರು ನಿಮ್ಮೊಟ್ಟಿಗೆ ಚೆನ್ನಾಗಿರೋಕ್ಕೆ ಸಾಧ್ಯ. ಆ್ಯಂಡ್ ನನಗೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವರಿಗೆ ನಿಮ್ಮ ಇಂಟ್ರೆಸ್ಟ್ ಕಡಿಮೆ ಆದಾಗ 100%, ಯಾವಾಗ ನಿಮ್ಮ ಇಂಟ್ರೆಸ್ಟ್ ಡೈವರ್ಟ್ ಆಗಿಬಿಡುತ್ತೆ ಅಂದರೆ, ನಿಮ್ಮ ಇಂಟ್ರೆಸ್ಟ್ ಇಟ್ ಮೀನ್ಸ್ ಏನು, ಯಾರಿಗೆ ಸೀರಿಯಸ್ ಆಗಿ ಲವ್ ಮಾಡೋ ವ್ಯಕ್ತಿ ಸಿಕ್ಕಿದ್ರೂ ಕೂಡ ಡೈವರ್ಟ್ ಆಗಿರ್ತಾರಲ್ಲ, ಆ ವ್ಯಕ್ತಿ ಇಂಟ್ರೆಸ್ಟ್ ಓನ್ಲಿ ದ ಫಿಸಿಕಲ್ ನೀಡ್ಗೋಸ್ಕರ, ಅಥವಾ ಟೈಮ್ ಪಾಸ್ಗೋಸ್ಕರ, ಅಥವಾ ಮನಿ ಮ್ಯಾಟ್ರಿಗೋಸ್ಕರ ನಿಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಿದ್ರೆ, ಅವ್ರ ಇಂಟ್ರೆಸ್ಟ್ ಡೈವರ್ಟ್ ಆದಾಗ 100% ಬದಲಾಗಿ ಹೋಗ್ತಾರೆ. ಸ್ನೇಹಿತರೆ, ಇದಿಷ್ಟು ಕಾರಣಗಳಿರುತ್ತೆ. ನೀವೆಷ್ಟೇ ನಿಯತ್ತಾಗಿರ್ತಕ್ಕಂಥ ನಿಯತ್ತಾಗಿರ್ತಕ್ಕಂಥ ಪ್ರೀತಿನ ಆ ವ್ಯಕ್ತಿಗೆ ಕೊಟ್ಟರು ಕೂಡ ಬದಲಾಗಲಿಕ್ಕೆ ಇಷ್ಟು ಕಾರಣಗಳಿರುತ್ತೆ. ಎಸ್, ಈ ವಿಡಿಯೋ ನೋಡಿದ್ಮೇಲೆ ನಿಮಗೇನು ಅನ್ನಿಸ್ತು, ಅಥವಾ ಪಾಯಿಂಟ್ಗಳು ಹೇಗಿತ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಬೇಗ 50K ಆಗಲಿ ಅಂತ ಹೇಳ್ತಾ, ಆ್ಯಂಡ್ ಕೌನ್ಸಿಲಿಂಗ್ ಬೇಗ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.